ಇದ್ರ ಶೆಲ್ಫ್ ಲೈಫ್ ಹೆಂಗೆ ಸರ್? ಯಾಕಂತಂದ್ರೆ ಮಶ್ರೂಮು ಕೃಷಿ ನಾನು ಯಾವುದೇ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತಂದ್ರು ರೈತರದ್ದು ಒಂದಷ್ಟು ಕಮೆಂಟ್ಗಳನ್ನ ನೋಡ್ತೀನಿ, ಶೆಲ್ಫ್ ಲೈಫ್ ತುಂಬಾ ಕಡಿಮೆ ಮಶ್ರೂಮು, ಸೇಲ್ ಆಗಿಲ್ಲ ಅಂತಂದ್ರೆ ನಾನು ಏನ್ ಮಾಡೋದು, ಹಾಕಿದ ಬಂಡವಾಳನೂ ಬಂದಿಲ್ಲ ಅಂತಂದ್ರೆ ಕಷ್ಟ ಅಂತ ಒಂದು ಮೈಂಡ್ ಸೆಟ್ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಇದು ಶೆಲ್ಫ್ ಲೈಫ್ ಬಂದು 3 days ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಮಶ್ರೂಮ್ ಅಂತ ಬಂದ್ರೆ ರೆಫ್ರಿಜರೇಟರ್ ಇಡಬೇಕಾಗುತ್ತೆ, ಅಂದ್ರೆ ಕೋಲ್ಡ್ ಸ್ಟೋರೇಜ್ ಮಾಡಬೇಕು. ಸೊ ಯಾವ ರೀತಿ ನಿಮ್ ಬೆಳೀತಾ ಇದ್ದೀರೋ ನೆಕ್ಸ್ಟ್ ದಿನನೇ ಅದನ್ನ ಮಾರ್ಕೆಟ್ಗೆ ಹೋದ್ರೆ ತುಂಬಾ ಒಳ್ಳೇದು. ಆಗ್ತಾ ಇಲ್ಲ ಅಂತಂದ್ರೆ ಫ್ರಿಜ್ ಅಲ್ಲಿ ಇಡಬಹುದು. ಓಕೆ, ಸೊ ನಾವು ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿದ್ವಿ ಅಂತಂದ್ರೆ ಲಾಭ ಮಾಡಬಹುದು. ಖಂಡಿತ ಮೇಡಮ್, ಒಂದು ನೀವು ಬೆಳೆದ್ಮೇಲೆ ನೀವು ಮಾರ್ಕೆಟಿಂಗ್ ಮಾಡ್ಲೇಬೇಕು. ಹೌದು, ಇಲ್ಲ ನಾನು ಮಾಡಕ್ ಆಗ್ತಾ ಇಲ್ಲ ಅನ್ನೋದು ಸುಳ್ಳು. ನೀವು ಎಲ್ಲೆಲ್ಲಿ ಅದಕ್ಕೆ ಡಿಮ್ಯಾಂಡ್ ಇದೆ ಅಲ್ಲಿಗೆ ರೀಚ್ ಆಗ್ಲೇಬೇಕಾಗತ್ತೆ, ಹೌದು, ಓಡಾಡ್ಲೇಬೇಕಾಗತ್ತೆ, ಆ ಕಷ್ಟ ಪಡ್ಲೇಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫೋನ್ ಯಾರದೇ ಫೋನ್ ತಗೊಂಡ್ರು ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಅಟ್ಲೀಸ್ಟ್ ಒಂದು 300 ನಂಬರ್ ಆದ್ರೂ ಇದ್ದೇ ಇರುತ್ತೆ. ಸೊ ಅಷ್ಟು ಜನಕ್ಕೂ ಮೆಸೇಜ್ ಹಾಕಿ ಈ ತರ ನಾವು ಮಶ್ರೂಮ್ ಬೆಳೀತಾ ಇದ್ದೀವಿ ಅಂದ್ರೆ ಅಟ್ಲೀಸ್ಟ್ ಅದರಲ್ಲಿ ಒಂದು 10 ರಿಂದ 20 ಜನ ಕಸ್ಟಮರ್ ಸಿಗಲ್ವಾ? ಸೊ ಈಗ ನಾವಿಬ್ರೇ ಟ್ರೈ ಮಾಡಿದೀವಿ, ಪಾರ್ಕ್ಗಳಲ್ಲಿ ಮಾರಿದೀವಿ, ಅಪಾರ್ಟ್ಮೆಂಟ್ಸ್ ಹತ್ರ ಮಾರಿದೀವಿ. ಜನ ವಾಕಿನ್ಸ್ ಎಲ್ಲಿ ಜಾಸ್ತಿ ಇರ್ತಾರೆ ನೀವು ಅಲ್ಲಿ ಎತ್ಕೊಂಡೋಗಿ ಮಾರ್ಬೋದು, ಖಂಡಿತ ಹೋಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.